ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ನೀವು ಅಂದುಕೊಂಡಂಥ ಕೆಲಸಗಳು ವಿಚಾರಗಳು ಯಾವಾಗ ನಡೆಯುತ್ತೆ ಅಂತ ನೋಡೋಣ. ನಾನು 5 ಕಾರ್ಡ್ಸನ್ನು ಇಡ್ತೀನಿ. ನೀವು ಅಂದ್ಕೊಂಡಿರುವಂಥ ವಿಚಾರಗಳು ಕೆಲಸಗಳು ಏನಾಗುತ್ತೆ, ಯಾವಾಗ ನಡೆಯುತ್ತೆ, ನಿಮ್ಮ ಸಮಸ್ಯೆಗಳಿಗೆ ಯಾವಾಗ ಎಂಡಿಂಗ್ ಟೈಮ್ ಅನ್ನೋದಿದೆ ಅಂತ ನೋಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೊಳ್ಬೋದು. ಓಕೆ, ನಂಬರ್ 1 ಇದಾಗಿರುತ್ತೆ, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5 ಕಾರ್ಡ್ಸನ್ನು ಇಟ್ಟಿದ್ದೀನಿ. ನಿಮಗೆ ಇದರಲ್ಲಿ ಯಾವುದು ಅನ್ವಯ ಆಗುತ್ತೆ ಅದನ್ನು ನೀವು ತಗೊಳ್ಬೋದು. ಪ್ರೇಯರ್ ಮಾಡ್ಕೊಳ್ಳಿ. ಪ್ರೇಯರ್ ಮಾಡಿಕೊಂಡು ನಂತರ ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಯಾವಾಗ ಎಂಡ್ ಆಗುತ್ತೆ ಅಂತ ನೋಡೋಣ. ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು, ಸಮಸ್ಯೆ ಎಂಡ್ ಆಗುತ್ತೆ ಅಂತಲೂ ಕೂಡ ಇರ್ಬೋದು, ಯಾವಾಗ ಸರಿ ಹೋಗುತ್ತೆ. ನಂಬರ್ 1 ಯಾರು ಚೂಸ್ ಮಾಡಿದ್ರಿ, ಇನ್ 27 ಡೇಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ, ಸಮಸ್ಯೆ ಎಂಡ್ ಆಗ್ಬೋದು ಆ ಸಮಸ್ಯೆ ಅಂತ ಇದೆ. ನಂಬರ್ 2 ಇನ್ 4 ಮಂತ್ಸ್ ಬೇಕಾಗ್ಬೋದು. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, 3, 12, 21, 30 ಈ ನೆಕ್ಸ್ಟ್ ಮಂತಲ್ಲಿ ನೀವು ಅಂದ್ಕೊಂಡಿರುವಂಥದ್ದಾಗ್ಬೋದು. ಗುರುವಿನ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಟೀಚರ್ಗಳಿಗೆ ಏನಾದರೂ ಖುಷಿಯಾಗೋ ರೀತಿಯಲ್ಲಿ ಏನಾದರೂ ಮಾಡ್ಬೋದು. ನೀವು ಅವರ ಬ್ಲೆಸ್ಸಿಂಗ್ಸ್ನ ತೊಗೊಳ್ಬೋದು. ಹಾಗಾಗಿ ಅವರ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಮುಂದುವರೆದ್ರಿ ಅಂತ ಅಂದರೆ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 4 ಯಾರು ತೊಗೊಂಡಿದ್ರಿ, ಇನ್ ನೆಕ್ಸ್ಟ್ ಜೂನಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 5 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಇನ್ 15 ಡೇಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಅಂತ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.